ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ರುಚಿಕರವಾದ ಆರೋಗ್ಯಕರವಾದ ರಸಮ್ ರೆಸಿಪಿಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಈ ರಸಮ್ನ ನೀವು ಹುಷಾರಿಲ್ಲದೆ ಇರಬೇಕಾದ್ರೆ, ನಾಲ್ಗೆ ಕೆಟ್ಟಾಗ ಅಥವಾ ಯಾವಾಗಲಾದರೂ ಸರಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕರವೂ ಹೌದು, ಜೀರ್ಣನೂ ಆಗುತ್ತೆ. ಇದು ಜೀರಿಗೆ ಮೆಣಸಿನ ರಸಮ್ ಅಂತ. ಹೆಸರೇ ಹೇಳೋ ಹಾಗೆ ಇದಕ್ಕೆ ಜೀರಿಗೆ ಮೆಣಸೆ ಮೇನ್ ಇಂಗ್ರೀಡಿಯೆಂಟ್ಸ್. ಈ ರಸಮ್ನ ನೀವು ರೈಸ್ ಜೊತೆ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಗ್ಲಾಸ್ಗೆ ಹಾಕ್ಕೊಂಡು ಹಾಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ಈ ರಸಮ್ನ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಕೊಂಡು ಸಣ್ಣ ಸಣ್ಣಗೆ ಕಟ್ ಮಾಡಿದ್ದೀನಿ. 4 ಒಣಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಕರಿಬೇವು ಹಾಗೂ ಹುಣಸೆ ಹಣ್ಣನ್ನು ನೆನೆಯಾಗಿ ಅದರ ರಸವನ್ನು ಹಿಂಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ನಲ್ಲಿ ಜೀರಿಗೆ ಮೆಣಸು ಹಾಕಿ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಜೀರಿಗೆ ಮೆಣಸಿನ ರಸಕ್ಕೆ ಇದಿಷ್ಟು ಸಾಮಗ್ರಿಗಳು ಬೇಕಾಗತ್ತೆ ನೋಡಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2ರಿಂದ 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಕಾಯ್ತಾ ಇರೋ ಹಾಗೆಯೇ ಸಾಸಿವೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಕರಿಬೇವು, ಒಣಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸಿ ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಸಿಗಬಾರ್ದು. ಆಮೇಲೆ ನೆಕ್ಸ್ಟು ಜೀರಿಗೆ ಮೆಣಸನ್ನ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದು ಹಾಕಿ, ಹುಣಸೆ ಹಣ್ಣಿನ ರಸಮ್ ಹಾಕಿ, ಸ್ವಲ್ಪ ಅರಿಶಿಣ ಹಾಕಿ, ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ರಸಮ್ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರೋವರೆಗೂ ಅದನ್ನು ಬೇಯಿಸಬೇಕು. ಘಮ ಘಮ ಅಂತ ಇರೋವಂಥ ಈ ಬಿಸಿ ಬಿಸಿ ರಸವನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ದರೆ ಅಂತೂ ಇನ್ನೂ ಒಂದು ಸ್ಪೂನ್ ರೈಸ್ ಎಕ್ಸ್ಟ್ರಾ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಟೇಸ್ಟಾಗಿರುತ್ತೆ. ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ಜೀರ್ಣ ಏನಾದರೂ ಆಗ್ತಾ ಇಲ್ಲ ಅಂದಾಗ ಈ ರೀತಿ ರಸ ಮಾಡಿಕೊಂಡು ನೀವು ಊಟ ಮಾಡೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ. ನಾಲಿಗೆ ಸಪ್ಪೆ ಸಪ್ಪೆ ಅನಿಸ್ತಾ ಇದ್ದರೆ ಈ ರಸವನ್ನು ಕುಡಿಯೋದ್ರಿಂದನೂ ಸಹ ನಿಮ್ಮ ನಾಲಿಗೆ ಒಂದು ಸಪ್ಪೆ ಹೋಗಿ ಟೇಸ್ಟ್ ಕೂಡ ಬರುತ್ತೆ. ಅಜೀರ್ಣ ಅಂತ ಅನ್ನಿಸ್ತಾ ಇದ್ದಾಗ, ನಾಲಿಗೆ ಸಪ್ಪೆ ಅಂತ ಅನ್ನಿಸ್ತಾ ಇದೆ ಅಂದಾಗ, ಹುಷಾರಿಲ್ಲದೆ ಇದ್ದಾಗ, ಏನು ತಿನ್ನಬೇಕು ಅಂತ ಅಂದಾಗ ಈ ರಸವನ್ನು ನೀವು ಮಾಡ್ಕೊಂಡು ತಿಂದು ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿರುತ್ತೆ. ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದ್ರಿಂದ ಮೊದಲು ವಿಡಿಯೋ ನಿಮ್ಮ ಹತ್ರನೇ ಬರುತ್ತೆ.